ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ SCP ಪ್ರಕಾರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಟ್ಟು 4 ಯೂನಿಟ್ ಇರುತ್ತೆ. ಸೆಕೆಂಡ್ BSc ಥರ್ಡ್ ಸೆಮ್ದು ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. 4 ಯೂನಿಟ್ ಇರುತ್ತೆ. ಎಲ್ಲ ಸೆಮಿಸ್ಟ್ರಲ್ಲೂ ನಿಮಗೆ 4 ಯೂನಿಟೇ ಇರುತ್ತೆ ಕೆಮಿಸ್ಟ್ರಿನಲ್ಲಿ. ಸೊ ಅದರಲ್ಲಿ ಯೂನಿಟ್ 2ನಲ್ಲಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇನ್ಸ್ಟ್ರುಮೆಂಟಲ್ ಮೆಥಡ್ಸ್ ಅಂತ ಬರುತ್ತೆ. ಸೊ ಇನ್ಸ್ಟ್ರುಮೆಂಟಲ್ ಮೆಥಡ್ಸ್ ಮಾಡಿದಾಗ ಯೂಶಲಿ ನಾವೇನು ಮಾಡ್ತೀವಿ, ಒಂದು ಕ್ಯಾಲಿಬ್ರೇಷನ್ ಗ್ರಾಫ್ ಅಂತ ಮಾಡ್ತೀವಿ. ಇನ್ಸ್ಟ್ರುಮೆಂಟ್ಸ್ ಅಂತಂದರೆ ಅದು ಕಲೋರಿಮೀಟ್ರಿ ಆಗಿರ್ಬೋದು, ಇಲ್ಲಾಂದರೆ ಸ್ಪೆಕ್ಟ್ರೋಫೋಟೋಮೀಟರ್ ಆಗಿರ್ಬೋದು, ನೆಫ್ಲೋಮೀಟ್ರಿ ಇರ್ಬೋದು, ಟರ್ಬಿಡೋಮೀಟ್ರಿ ಇರ್ಬೋದು. ಯೂಸಿಂಗ್ ಎನ್ ಇನ್ಸ್ಟ್ರುಮೆಂಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ದಿ ಅನಲೈಟ್. ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ದಿ ಅನ್ನೋನ್ ಸಬ್ಸ್ಟೆನ್ಸ್ ಗಿವನ್ ಇನ್ ದಿ ಪ್ರೆಸೆಂಟ್ ಸ್ಯಾಂಪಲ್, present in the given sample. ಅದಕ್ಕೆ ನಾವೇನಂತ ಕರಿತೀವಿ, ಇನ್ಸ್ಟ್ರುಮೆಂಟಲ್ ಮೆಥಡ್ಸ್ ಅಂತ. ಯೂಸಿಂಗ್ ಎನ್ ಇನ್ಸ್ಟ್ರುಮೆಂಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ಕ್ವಾಂಟಿಟಿ ಆಫ್ ದಿ ಅನ್ನೋನ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದಿ ಗಿವನ್ ಸ್ಯಾಂಪಲ್. ಅದಕ್ಕೋಸ್ಕರ ಇದನ್ನು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಒಂದು ಕ್ಯಾಲಿಬ್ರೇಷನ್ ಗ್ರಾಫ್ ಅಂತ ಹಾಕ್ತೀವಿ. ಪರ್ಟಿಕ್ಯುಲರ್ಲಿ ಬಿ ಲ್ಯಾಂಬರ್ಟ್ಸ್ ಲಾ ಮಾಡಿದಾಗ ಅದನ್ನು ನಾನು ಇವತ್ತು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕ್ಯಾಲಿಬ್ರೇಷನ್ ಕರ್ವ್ ಅಂತಂದರೆ ಕನ್ವೀನಿಯಂಟ್ ಮೆಥಡ್ ವೆನ್ ಲಾರ್ಜ್ ನಂಬರ್ ಆಫ್ ಸಿಮಿಲರ್ ಸ್ಯಾಂಪಲ್ಸ್ ಆರ್ ಟು ಬಿ ಅನಲೈಸ್ಡ್. ಸೊ ಈ ಕ್ಯಾಲಿಬ್ರೇಷನ್ ಕರ್ವಲ್ಲಿ ಏನಾಗುತ್ತೆ ಅಂದರೆ, ಒಂದೇ ಥರದ್ದು ಅನ್ನೋನ್ ಸ್ಯಾಂಪಲ್ ಯಾವುದೋ ಇರುತ್ತೆ, ಅದನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಲಾರ್ಜ್ ನಂಬರ್ ಆಫ್ ಸ್ಯಾಂಪಲ್ಸ್ ಇದೆ ಅಂತ ಇಟ್ಕೊಂಡು, ಒಂದು 10 ಸ್ಯಾಂಪಲ್ ಇದೆ, 20 ಸ್ಯಾಂಪಲ್ ಇದೆ, ಅದನ್ನೆಲ್ಲ ಅಟ್ ಎ ಟೈಮ್ ಒಂದೇ ಸಲಕ್ಕೆ ನಾನು ಅದನ್ನು ಐಡೆಂಟಿಫೈ ಮಾಡ್ಬೋದು ಅಂತ. ಹಾಗೆ ನನಗೆ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಆಗುವಂಥ ಕರ್ವ್ಗೆ ನಾವೇನಂತ ಕರಿತೀನಿ, ಕ್ಯಾಲಿಬ್ರೇಷನ್ ಕರ್ವ್ ಅಂತ ಕರಿತೀನಿ. ಮೋಸ್ಟ್ ಕಾಮನ್ ಟೆಕ್ನಿಕ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ. ಕ್ಯಾಲಿಬ್ರೇಷನ್ ಕರ್ವ್ ಪ್ರೊಸೀಜರ್ ಯಾವ ಥರ ಮಾಡ್ತಾರೆ ಅಂತಂದರೆ, ನಾವೇನು ಮಾಡ್ತೀವಿ, ಸೀರೀಸ್ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡ್ಕೊಳ್ತೀವಿ. ಅನಲೈಟ್ ಸೊಲ್ಯೂಷನ್ಸ್ ವಿತ್ ಅ ನೋನ್ ಕಾನ್ಸಂಟ್ರೇಷನ್. ಈಗ ನನಗೆ ಯಾವುದ್ರದ್ದು ಸ್ಯಾಂಪಲಲ್ಲಿದೆ, ಆ ಸ್ಯಾಂಪಲಲ್ಲಿ ಏನು ಮಾಡಬೇಕು, ಇಟ್ಸ್ ಅನ್ ಅನಲೈಟ್. ಸೊ ನಿಮಗೆ ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ 2 ಟರ್ಮ್ಸ್ ಯಾವಾಗೂ ಇಂಪಾರ್ಟೆಂಟ್ ಆಗುತ್ತೆ. ಒಂದಕ್ಕೆ ಅನಲೈಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಟೈಟ್ರೇಂಟ್ ಅಂತ ಕರಿತೀವಿ. ಅನಲೈಟ್ ಅಂದರೆ ಅನ್ನೋನ್, ಅದರದ್ದು ಕಾನ್ಸಂಟ್ರೇಷನ್ ನಿಮ್ಗೆ ಗೊತ್ತಿಲ್ಲ. ಇನ್ನೊಂದು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಏನು ಕರಿತೀವಿ, ಅದರದ್ದು ಕಾನ್ಸಂಟ್ರೇಷನ್ ನಿಮ್ಗೆ ಗೊತ್ತಿರುತ್ತೆ, ಅದಕ್ಕೆ ನಾವು ಟೈಟ್ರೇಂಟ್ ಅಂತ ಕರಿತೀವಿ. ಈ ಅನಲೈಟ್ ಸೊಲ್ಯೂಷನ್ ಅಂದರೆ, ಈಗ ಯಾವುದೋ ಒಂದು ಸ್ಯಾಂಪಲ್ ಇದೆ, ಆ ಸ್ಯಾಂಪಲಲ್ಲಿ ಏನಾಗಿದೆ, ಈಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ಸಮ್ ಅಯಾನ್ ಪ್ರೆಸೆಂಟ್ ಇನ್ ದಿ ಗಿವನ್ ಸ್ಯಾಂಪಲ್. ಅದು ಕಾಪರ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಮ್ಯಾಲಿಬ್ರೇಮ್ ಆಗಿರ್ಬೋದು, ಫಾಸ್ಫೇಟ್ ಆಗಿರ್ಬೋದು, ಆ ಥರದ್ದು ಯಾವುದೋ ಒಂದು ಅಯಾನ್ ಇದೆ. ಅದನ್ನು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಆದರೂ ಆಗಿರ್ಬೋದು, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಆದರೂ ಆಗಿರ್ಬೋದು. ಸೊ ಅದರದ್ದು ಎಷ್ಟು ಅಮೌಂಟ್ ಇದೆ ಇನ್ ದಿ ಗಿವನ್ ಸ್ಯಾಂಪಲ್ ಅಂತ ಯೂಸಿಂಗ್ ಎನ್ ಇನ್ಸ್ಟ್ರುಮೆಂಟ್ ನಾನು ಮಾಡಬೇಕು ಅಂತ ಇಟ್ಕೊಳ್ಳೋಣ. ಅದಕ್ಕೆ ನಾನೇನು ಮಾಡ್ತೀನಿ, ಸೀರೀಸ್ ಆಫ್ ಸೊಲ್ಯೂಷನ್ಸ್ನ ತಗೊಳ್ತೀನಿ. ನನಗೆ ಯಾವುದೋ ಒಂದು ಅನಲೈಟ್ ಸೊಲ್ಯೂಷನ್ ಇದೆ, ಅದಕ್ಕೆ ಏನು ಮಾಡ್ತೀನಿ, ಒಂದಕ್ಕೆ 1 ml ಹಾಕ್ತೀನಿ, ಇನ್ನೊಂದಕ್ಕೆ 2 ml ಹಾಕ್ತೀನಿ, ಇನ್ನೊಂದಕ್ಕೆ 3 ml ಹಾಕ್ತೀನಿ. ಈ ರೀತಿಯಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಬೇರೆ ಬೇರೆ ಕಾನ್ಸಂಟ್ರೇಷನ್ದು ತೊಗೊಳ್ತೀನಿ. ತೊಗೊಂಡು ಅದನ್ನು ಏನು ಮಾಡ್ತೀನಿ ಅಂತಂದರೆ, ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್. ಅದನ್ನು ತೊಗೊಂಡು ಇನ್ಸ್ಟ್ರುಮೆಂಟಲ್ ಒಳಗಡೆ ಹಾಕ್ತೀನಿ. ಇನ್ಸ್ಟ್ರುಮೆಂಟಲ್ ಹಾಕಿದಾಗ ಪ್ರತಿಯೊಂದಕ್ಕೂ ಬೇರೆ ಬೇರೆ ಕಾನ್ಸಂಟ್ರೇಷನ್ ಇರೋದಕ್ಕೋಸ್ಕರ, ಬೇರೆ ಬೇರೆ ಅಮೌಂಟ್ ಇರೋದಕ್ಕೋಸ್ಕರ ಬೇರೆ ಬೇರೆ ನನಗೆ ವ್ಯಾಲ್ಯೂಸು ಬರ್ತಾ ಹೋಗುತ್ತೆ. ಪ್ಲಾಟ್ ಅನಲೈಟ್ ವರ್ಸಸ್ ದಿ ಅನಾಲಿಟಿಕಲ್ ಸಿಗ್ನಲ್. ಸೊ ಯೂಸಿಂಗ್ ಎನ್ ಇನ್ಸ್ಟ್ರುಮೆಂಟ್, ನನಗೆ ಯಾವುದೋ ಒಂದು ಸಿಗ್ನಲ್ ಬರುತ್ತೆ, ಅದರಲ್ಲಿ ಏನೋ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನು ಏನು ಮಾಡ್ತೀನಿ, ನಾನು ಪ್ಲಾಟ್ ಮಾಡ್ತಾ ಹೋಗ್ತೀನಿ. ಇದರಿಂದ ನನಗೆ ಅನ್ನೋದು ಕಾನ್ಸಂಟ್ರೇಷನ್ ಎಷ್ಟು ಅಂತ ನಾನು ಫೈಂಡ್ ಔಟ್ ಮಾಡ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ, ಕ್ಯಾಲಿಬ್ರೇಷನ್ ಕರ್ವ್ ಅಂತ ಕರಿತೀವಿ. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಫಾರ್ ಎಕ್ಸಾಂಪಲ್, ಕ್ಯಾಲಿಬ್ರೇಷನ್ ಗ್ರಾಫ್ ಇಸ್ ಎ ಗ್ರಾಫ್ ಆಫ್ ಅಬ್ಸಾರ್ಬೆನ್ಸ್ ವರ್ಸಸ್ ಕಾನ್ಸಂಟ್ರೇಷನ್. ಸೊ ನೀವು ಬಿ ಲ್ಯಾಂಬರ್ಟ್ಸ್ ಲಾ ತೊಗೊಳ್ತಾ ಇದ್ದೀರಾ, ಕಲೋರಿಮೀಟ್ರಿನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಅವಾಗ ನಾವೇನು ಮಾಡ್ತೀವಿ, ಕಾನ್ಸಂಟ್ರೇಷನ್ ವರ್ಸಸ್ ಅಬ್ಸಾರ್ಬೆನ್ಸ್ ಅದನ್ನು ಪ್ಲಾಟ್ ಮಾಡ್ತೀವಿ. ಪ್ಲಾಟ್ ಮಾಡಿದಾಗ ಏನಾಯಿತು, ನಾನು ಸೀರೀಸ್ ಆಫ್ ಸೊಲ್ಯೂಷನ್ಸ್ ತೊಗೊಂಡಾಗ ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಾ ಇದ್ದಾಗ ಏನಾಗ್ತಾ ಇರುತ್ತೆ, ಪ್ರತಿಯೊಂದೂ ಸೊಲ್ಯೂಷನ್ಸ್, ಅನಲೈಟ್ ಸೊಲ್ಯೂಷನ್ಸ್ ಏನಿದೆಯಲ್ಲ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ ಏನಂತ ಕರಿತೀನಿ, ಅದೆಲ್ಲ ಏನು ಮಾಡುತ್ತೆ, ಈ ರೀತಿಯಾಗಿ ನನಗೆ ಬೇರೆ ಬೇರೆ ಅಬ್ಸಾರ್ಬೆನ್ಸ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇದೇನೇನಾಗ್ತಾ ಇದೆ, ಈ ಥರ ವ್ಯಾಲ್ಯೂಸ್ ಎಲ್ಲೋ ಬರುತ್ತೆ, ಅದನ್ನೆಲ್ಲ ಜಾಯಿನ್ ಮಾಡ್ತೀನಿ. ಯೂಶಲಿ ಇಫ್ ಇಟ್ಸ್ ಎ ಬಿ ಲ್ಯಾಂಬರ್ಟ್ಸ್ ಲಾ ಆದರೆ ಇಟ್ ಹ್ಯಾಸ್ ಟು ಪಾಸ್ ಥ್ರೂ ದಿ ಆರಿಜಿನ್. ಅದು ಆರಿಜಿನ್ ಮುಖಾಂತರ ಪಾಸ್ ಆಗಬೇಕಾಗತ್ತೆ. ಸೊ ಈ ರೀತಿ ಹಾಕೊಳ್ತೀನಿ. ಸೊ ಅದೇ ಥರ ಏನು ಮಾಡ್ತೀನಿ, ಯಾವುದೋ ಒಂದು ಇನ್ನೂ ಅನ್ನೋನ್ ಸೊಲ್ಯೂಷನ್ ಅಂತ ತೊಗೊಳ್ತೀನಿ, ಅದರದ್ದು ಕಾನ್ಸಂಟ್ರೇಷನ್ ನನಗೆ ಗೊತ್ತಿಲ್ಲ, ಬಟ್ ಅದನ್ನು ಏನು ಮಾಡ್ತೀನಿ, ಇನ್ಸ್ಟ್ರುಮೆಂಟ್ ಒಳಗಡೆ ಹಾಕ್ತೀನಿ. ಇನ್ಸ್ಟ್ರುಮೆಂಟಲ್ ಹಾಕಿದಾಗ ನನಗೆ ಏನಾಗುತ್ತೆ, OD ಬರುತ್ತೆ, ಅದರದ್ದು ಅಬ್ಸಾರ್ಬೆನ್ಸ್ ಬರುತ್ತೆ. ಅದರ ಅಬ್ಸಾರ್ಬೆನ್ಸ್ ಬಂತು ಅಂದರೆ ಅದನ್ನು ಎಕ್ಸ್ಟ್ರಾಪೊಲೇಟ್ ಮಾಡಿಕೊಂಡು ಅದರದ್ದು ಕಾನ್ಸಂಟ್ರೇಷನ್ ಎಷ್ಟು ಅಂತ ನಾನು ಫೈಂಡ್ ಔಟ್ ಮಾಡ್ತೀನಿ. ಈ
ಮೆಥಡ್ಗೆ ಈ ತರ ಪ್ರೊಸೀಜರ್ ಯೂಸ್ ಮಾಡಿಕೊಂಡು ಸೀರೀಸ್ ಆಫ್ ಅನ್ನೋನ್ ಸೊಲ್ಯೂಷನ್ಸ್ ಸೀರೀಸ್ ಆಫ್ ನೋನ್ ಸೊಲ್ಯೂಷನ್ ತಗೊಂಡು ಕಾನ್ಸಂಟ್ರೇಷನ್ ಆಫ್ ದಿ ಅನಲೈಟ್ ನಾನು ಐಡೆಂಟಿಫೈ ಮಾಡ್ತೀನಲ್ಲ ಆ ಕರ್ವ್ಗೆ ನಾವೇನಂತ ಕರಿತೀವಿ ಕ್ಯಾಲಿಬ್ರೇಷನ್ ಕರ್ವ್ ಅಂತ ಕರಿತೀವಿ. ಎಗೇನ್ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಳ್ಳೋಂಥದ್ದು ವೈ ಆಕ್ಸಿಸ್ ತಗೊಳ್ಳೋಂಥದ್ದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಮಾಡಿದಾಗ ಬೇರೆ ಬೇರೆ ತಗೊಳ್ತಾ ಹೋಗ್ತೀವಿ. ಸೊ ನಾನೀಗ ಕ್ಯಾಲಿಬ್ರೇಷನ್ ಕರ್ವ್ ಹೇಳ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಬೀರ್ ಲಾಂಬರ್ಟ್ಸ್ ಲಾ, ವಿತ್ ರೆಸ್ಪೆಕ್ಟ್ ಟು ಕಲೋರಿಮೀಟ್ರಿ ನಾನು ಹೇಳ್ತಾ ಇರೋದು. ಕಲೋರಿಮೀಟ್ರಿನಲ್ಲಿ ಕಾನ್ಸಂಟ್ರೇಷನ್ ವರ್ಸಸ್ ಅಬ್ಸಾರ್ಬೆನ್ಸ್ ನಾವೇನ್ ಮಾಡ್ತೀವಿ ಪ್ಲಾಟ್ ಮಾಡ್ತಾ ಹೋಗ್ತೀವಿ. ಅಬ್ಸಾರ್ಬೆನ್ಸ್ ಇಸ್ ದಿ ಅಮೌಂಟ್ ಆಫ್ ಲೈಟ್ absorbed by the sample, whereas the concentration is the amount of the substance distributed in unit volume. ಸೊ ನಾವೇನ್ ಮಾಡ್ತಾ ಇದೀವಿ ಎಕ್ಸ್ ಆಕ್ಸಿಸ್ ಅಲ್ಲಿ ಅಬ್ಸಾರ್ಬೆನ್ಸ್ ತಗೊಳ್ತೀವಿ ಅಥವಾ OD ಅಂತ ತಗೊಳ್ತೀವಿ, ಅಬ್ಸಾರ್ಬೆನ್ಸ್ ತಗೊಳ್ತೀವಿ. ಅಬ್ಸಾರ್ಬೆನ್ಸ್ ಅಂದ್ರೇನು, ಆ ಸೊಲ್ಯೂಷನ್ ವಾಟ್ ಇಸ್ ದ ಅಮೌಂಟ್ ಆಫ್ ಲೈಟ್ ಅಬ್ಸಾರ್ಬ್ಡ್ ಬೈ ದಟ್ ಪರ್ಟಿಕ್ಯುಲರ್ ಸ್ಯಾಂಪಲ್, ಅದಕ್ಕೆ ಅದು ಇರುತ್ತೆ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಅಂದ್ರೆ ಬೇರೆ ಬೇರೆ ಸೊಲ್ಯೂಷನ್, ಬೇರೆ ಬೇರೆ ಅಮೌಂಟ್ ಆಫ್ ಸೊಲ್ಯೂಟ್, ಬೇರೆ ಬೇರೆ ಅಮೌಂಟ್ ಆಫ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿರ್ತೀವಿ, ಬೇರೆ ಬೇರೆ ಸೊಲ್ಯೂಷನ್ಸ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಒಂದಕ್ಕೊಂದು ಪ್ಲಾಟ್ ಮಾಡ್ತೀವಿ, ಗ್ರಾಫ್ ಬರುತ್ತೆ. ಫ್ರಮ್ ದಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅನ್ನೋನ್ ಗ್ರಾಫ್. ಕ್ಯಾಲಿಬ್ರೇಷನ್ ಗ್ರಾಫ್ ಅಂತ ಏನ್ ಕರಿತೀವಿ ಅದಕ್ಕೆ ಸ್ಟ್ಯಾಂಡರ್ಡ್ ಗ್ರಾಫ್ ಅಂತ ಕರಿತೀವಿ, ವಿಚ್ ಶೋಸ್ ದಿ ಚೇಂಜ್ ಇನ್ ರೆಸ್ಪಾನ್ಸ್ ಆಫ್ ಎನ್ ಅನಾಲಿಟಿಕಲ್ ಇನ್ಸ್ಟ್ರೂಮೆಂಟ್. ಅನಾಲಿಟಿಕಲ್ ಇನ್ಸ್ಟ್ರೂಮೆಂಟ್ ಕಾನ್ಸಂಟ್ರೇಷನ್ ಬೇರೆ ಬೇರೆ ಆದಾಗ ಐದರ್ ಅದು ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಓಡಿ ಇಲ್ಲಿ ಬಿ ಲ್ಯಾಂಬರ್ಟ್ಸ್ ಲಾ ನಲ್ಲಿ ಏನಾಗುತ್ತೆ ಅಂದ್ರೆ ಗೋ ಆನ್ ಇನ್ಕ್ರೀಸಿಂಗ್ ದಿ ಕಾನ್ಸಂಟ್ರೇಷನ್, ಓಡಿ ಏನಾಗ್ತಾ ಹೋಗುತ್ತೆ, ಅಬ್ಸಾರ್ಬೆನ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ towards the different concentration of the analyte. It indicates the absorbance in x-axis and concentration in y-axis. The absorbance is a response of spectrophotometer towards the concentration of the sample. ನಾನು ಹೇಳ್ದಂಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಮಾಡಿದಾಗ್ಲೂ ನಾವು ಕ್ಯಾಲಿಬ್ರೇಷನ್ ಕರ್ವ್ಗಳು ಬರ್ತವೆ. ನಾಟ್ ಓನ್ಲಿ ಇನ್ ದಿ ಕೇಸ್ ಆಫ್ ಕಲೋರಿಮೀಟರ್, ಸ್ಪೆಕ್ಟ್ರೋಫೋಟೋಮೀಟರ್ ಅಲ್ಲೂ ನಾನು ಏನು ಮಾಡ್ಬೋದು, ಅಬ್ಸಾರ್ಬೆನ್ಸ್ ವರ್ಸಸ್ ಕಾನ್ಸಂಟ್ರೇಷನ್ನೇ ಮಾಡ್ತೀನಿ. ಸೊ ಹಂಗಾಗಿ ನಿಮ್ಗೆ ಏನಾಗುತ್ತೆ, ಈ ಅಬ್ಸಾರ್ಬೆನ್ಸ್ಗೆ ಏನಾಗಿದೆಯಲ್ಲ ಅದಕ್ಕೆ ಯೂನಿಟ್ ಇಲ್ಲ, ಆದರೆ ಕಾನ್ಸಂಟ್ರೇಷನ್ಗೆ ಯೂನಿಟ್ ಇದೆ. ಇಟ್ಸ್ ಅನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ದಟ್ ಡಿಸ್ಟ್ರಿಬ್ಯೂಟ್ಸ್ ಥ್ರೂಔಟ್ ದ ಯೂನಿಟ್ ವಾಲ್ಯೂಮ್ ಆಫ್ ಎ ಸ್ಯಾಂಪಲ್. ಅದರದ್ದು ಯೂನಿಟ್ ಎಷ್ಟಾಗುತ್ತೆ ಅಂದರೆ ಮೋಲ್ ಪರ್ ಲೀಟರ್ ನನಗೆ ಯೂನಿಟ್ ಬರುತ್ತೆ. The solutions of the known concentration are prepared. ಸೊ ನನಗೆ ಗೊತ್ತಿರುವಂಥದ್ದು known concentration solutions ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಈಚ್ ಸೊಲ್ಯೂಷನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಸಮ್ ಅಮೌಂಟ್ ಆಫ್ ಸ್ಯಾಂಪಲ್, ಎಷ್ಟು ಅಮೌಂಟ್ ಆಫ್ ಸ್ಯಾಂಪಲ್ ಇದೆ ಅಂತ ನನಗೆ ಗೊತ್ತಾಗುತ್ತೆ, ವಿತ್ ವಾಟ್ ವಾಲ್ಯೂಮ್. ಸೊ ವಾಟ್ ಇಸ್ ದ ಅಮೌಂಟ್ ಆಫ್ ದಿ ಸೊಲ್ಯೂಟ್, ವಾಟ್ ಇಸ್ ದ ಅಮೌಂಟ್ ಆಫ್ ದಿ ಸಾಲ್ವೆಂಟ್, ವಾಟ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ದಟ್ ಸೊಲ್ಯೂಷನ್ ಅಂತ ನನಗೆ ಗೊತ್ತಾಗುತ್ತೆ. ಅದನ್ನು ನಾನು ಇಟ್ಕೊಳ್ತೀನಿ. ಅದನ್ನ ಏನು ಮಾಡ್ತೀನಿ, ಇನ್ಸ್ಟ್ರೂಮೆಂಟ್ ಒಳಗಡೆ ಫಸ್ಟ್ ಇನ್ಸ್ಟ್ರೂಮೆಂಟ್ನ ನಾನು ಸೆಟಪ್ ಮಾಡ್ತೀನಿ, ಇನ್ಸ್ಟ್ರೂಮೆಂಟ್ನ ಸ್ಟ್ಯಾಂಡರ್ಡೈಸ್ ಮಾಡ್ತೀನಿ, ಇನ್ಸ್ಟ್ರೂಮೆಂಟ್ನ ಕ್ಯಾಲಿಬ್ರೇಟ್ ಮಾಡ್ತೀನಿ, ಅದನ್ನು ಝೀರೋಗೆ ಅಡ್ಜಸ್ಟ್ ಮಾಡ್ತೀನಿ. ಅದಾದ್ಮೇಲೆ ಏನು ಮಾಡ್ತೀನಿ, ಈ ಸ್ಯಾಂಪಲ್ಗಳನ್ನೆಲ್ಲ ನಾನು ಅದರೊಳಗಡೆ ಹಾಕ್ತಾ ಹೋಗ್ತೀನಿ. ಸ್ಯಾಂಪಲ್ಗಳಿಗೆ ಹಾಕ್ತಾ ಹೋದಂಗೆ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇರೋದಕ್ಕೋಸ್ಕರ ಡಿಫ್ರೆಂಟ್ ಅಮೌಂಟ್ ಆಫ್ ಲೈಟ್ನ ಅದು ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇನ್ಸ್ಟ್ರೂಮೆಂಟಲ್ ಸಿಗ್ನಲ್ಸ್ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ ಆರ್ ರೆಕಾರ್ಡೆಡ್, ಎಷ್ಟಾಗುತ್ತೆ ಅದನ್ನ ರೆಕಾರ್ಡ್ ಮಾಡ್ತೀನಿ. ಸೊ ಅದನ್ನ ನಾನು ಏನು ಮಾಡ್ತೀನಿ. ಸೊ ನನಗೆ ಅನ್ನೋನ್ ಸೊಲ್ಯೂಷನ್ ಬೇಕು ಅಂದರೆ ಎಕ್ಸ್ಟ್ರಾಪೊಲೇಟ್ ಮಾಡಿಬಿಟ್ಟು ಅದರದ್ದು ಏನು ಅಂತ ನಾನು ಫೈಂಡ್ ಔಟ್ ಮಾಡ್ತೀನಿ. ಐದರ್ ಒನ್ ಸ್ಟ್ಯಾಂಡರ್ಡ್ ಆರ್ ಸೆವರಲ್ ಸ್ಟ್ಯಾಂಡರ್ಡ್ ಟು ಕ್ರಿಯೇಟ್ ದಿ ಕ್ಯಾಲಿಬ್ರೇಷನ್ ಕರ್ವ್ ಮೇ ಬಿ ಯೂಸ್. ಒಂದೇ ಒಂದು ಸ್ಟ್ಯಾಂಡರ್ಡ್ ಯೂಸ್ ಮಾಡಬೇಕು ಅಂತಿಲ್ಲ, ಬೇರೆ ಬೇರೆನೂ ನಾವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಹೇಳ್ದಂಗೆ ನೋಡಿ, ಇಲ್ಲಿ ಬೇರೆ ಬೇರೆ ಕಾನ್ಸಂಟ್ರೇಷನ್ ಸೊಲ್ಯೂಷನ್ಸ್ ಇದೆ. ಬೇರೆ ಬೇರೆ ಕಾನ್ಸಂಟ್ರೇಷನ್ ಸೊಲ್ಯೂಷನ್ಸ್ ಏನು ಮಾಡುತ್ತೆ, ಬೇರೆ ಬೇರೆ ಅಮೌಂಟ್ ಆಫ್ ಅಬ್ಸಾರ್ಪ್ಷನ್ ಆಗುತ್ತೆ, ಬೇರೆ ಬೇರೆ ಅಮೌಂಟ್ ಆಫ್ ಓಡಿನ ಅದು ತೋರಿಸ್ತಾ ಹೋಗುತ್ತೆ. ಸೊ ಅದನ್ನೇನು ಮಾಡ್ತೀನಿ, ಸ್ಟ್ರೈಟ್ ಆಗಿ ಮಾಡ್ತೀನಿ. ಸೊ ಅದಾದ್ಮೇಲೆ ಒಂದು ಅನ್ನೋನ್ ಸೊಲ್ಯೂಷನ್ ತಗೊಳ್ತೀನಿ. ಅನ್ನೋನ್ ಸೊಲ್ಯೂಷನ್ ನನಗೆ ಓಡಿ ಗೊತ್ತಾಗತ್ತೆ, ಅದನ್ನ ಎಕ್ಸ್ಟ್ರಾಪೊಲೇಟ್ ಮಾಡ್ಕೊಳ್ತೀನಿ. ಅವಾಗ ನನಗೆ ವೈ ಆಕ್ಸಿಸ್ ಅಲ್ಲಿ ಅದರದ್ದು ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ನನಗೆ ಐಡೆಂಟಿಫೈ ಮಾಡ್ಕೊಳಕ್ಕಾಗತ್ತೆ. ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಗ್ರಾಫ್ನ ಯೂಸ್ ಮಾಡಿಕೊಂಡು ನಾನು ಹೆಂಗೆ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್ನ ಐಡೆಂಟಿಫೈ ಮಾಡ್ಬೋದು, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಕ್ಯಾಲಿಬ್ರೇಷನ್ ಕರ್ವ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ಬೋದು ಅನ್ನೋಂಥ ಈ ರೀತಿಯಾಗಿ ನಾನು ಕ್ಯಾಲಿಬ್ರೇಷನ್ ಕರ್ವ್ನ ಯೂಸ್ ಮಾಡಿಕೊಂಡು ಅನ್ನೋನ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಕ್ಯಾನ್ ಬಿ ಫೈಂಡ್ ಔಟ್ ಯೂಸಿಂಗ್ ಎನಿ ಇನ್ಸ್ಟ್ರೂಮೆಂಟ್. ಅದು ನೆಫ್ಲೋಮೀಟ್ರಿ ಆಗಿರ್ಬೋದು, ಟರ್ಬಿಡೋಮೀಟ್ರಿ ಆಗಿರ್ಬೋದು, ಅಥವಾ ಸ್ಪೆಕ್ಟ್ರೋಫೋಟೋಮೀಟರ್ ಆಗಿರ್ಬೋದು, ಕಲರಿಮೀಟರ್ ಆಗಿರ್ಬೋದು, ಎಲ್ಲರೂ ನಾವು ಇದೇ ರೀತಿಯಾಗಿ ಐಡೆಂಟಿಫೈ ಮಾಡ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.